ಕಾವೇರಿ ಹೋರಾಟಕ್ಕೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್. ಬಂದ್ ಹತ್ತಿಕ್ಕಲು ಪ್ರಯತ್ನಿಸಿದ್ರೆ ತೀವ್ರ ಹೋರಾಟ. ತುಮಕೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ, ಮೇಕೆದಾಟು ಯೋಜನೆ, ಕನ್ನಡದ ಉಳಿವು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಗಸ್ಟ್ 13ರಂದು ಕರ್ನಾಟಕ ರಾಜ್ಯ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸರ್ಕಾರ ಹಾಗೂ ತಮಿಳುನಾಡು ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಕನ್ನಡ ಪರ ಒಕ್ಕೂಟಗಳ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ರಾಜ್ಯ ಬಂದ್ಗೆ ಕರೆ ನೀಡಿರುವುದಾಗಿ ಘೋಷಿಸಿದ್ರು. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡು ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಎಂದು ಆರೋಪಿಸಿದ ಅವರು, ಕರುಣಾನಿಧಿ ಕಾಲದಿಂದಲೂ ತಕರಾರು ಮುಂದುವರೆದಿದ್ದು ಕಾವೇರಿ ನಿರ್ವಹಣಾ ಸಮಿತಿಯೇ ಈಗ ತಮಿಳುನಾಡಿನ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಆರ್ಎಸ್ ಜಲಾಶಯ 124 ಕೋಟಿ ಮಟ್ಟ ತಲುಪುವ ಮೊದಲೇ ನೀರು ಬಿಡುಗಡೆ ಮಾಡಲಾಗ್ತಿದೆ. ಇದುವರೆಗೆ ಬಿಡಲಾದ ನೀರು ಸಮುದ್ರ ಸೇರಿದ್ದು ತಮಿಳುನಾಡು ಅದನ್ನ ಸಂಗ್ರಹಿಸಿಲ್ಲ ಎಂದು ವಾಟಾಳ್ ನಾಗರಾಜ್ ಆರೋಪಿಸಿದ್ರು. ತಮಿಳುನಾಡು ವಿರುದ್ಧ 13ನೇ ತಾರೀಕು ನಾವು ತಮಿಳುನಾಡು ಸೇರಿದಂಗೆ ಇಡೀ ರಾಜ್ಯದ ಬೇಡಿಕೆಗಳ ಬಗ್ಗೆ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಅದು ತಮಿಳುನಾಡಿನವರು ಬಹಳ ಅವರದು ಪಕ್ಕದಲ್ಲಿ ಸ್ನೇಹದಲ್ಲಿ ಇರಬೇಕು ಅಂತ ಅವರಿಗೆ ಇಚ್ಛೆ ಇಲ್ಲ. ಅವರು ಮೊದಲಿಂದಲೂ ತಕರಾರು, ಕರುಣಾನಿಧಿ ಕಾಲದಿಂದಲೂ ತಕರಾರು. ಕರುಣಾನಿಧಿಯವರೇ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ. ವೀರೇಂದ್ರ ಪಾಟೀಲ್ ಇರುವಾಗ ಇತ್ತೀಚೆಗೆ ಸುಮಾರು 20 ವರ್ಷದ ಹಿಂದೆ ಜಯಂತ್ ಪಟೇಲ್ ಆಗಲೂ ಬಂದಿದ್ದರು. ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸೋಣ ಅಂತಕ್ಕಂಥದ್ದು ಇತ್ತು ಅವರಿಗೆ. ಆದರೆ ಬಹಳ ಒತ್ತಡ ಮಾಡಿ ಇದಕ್ಕೆ ಒಂದು ಸಮಿತಿಯನ್ನು ನೇಮಕ ಆಗಬೇಕು, ಕಾನೂನುಬದ್ಧವಾಗಿ ಸಮಿತಿ ಆಗಬೇಕು ಅಂತ ಒತ್ತಾಯದ ಮೇಲೆ ಕಾವೇರಿ ನಿರ್ವಹಣಾ ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿ ಒಂದು ರೀತಿ ತಮಿಳುನಾಡಿನ ಸಮಿತಿ ಆದಂಗೆ ಆಗಿದೆ. ನಮ್ಮ ನೋವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅವರು ನನಗನ್ನಿಸ್ತದೆ ನಮ್ಮ ಕೃಷ್ಣರಾಜ ಸಾಗರಕ್ಕೆ ಬಂದು ನೋಡಿದ್ರೆ ನಮ್ಮ ನೀರು ಎಷ್ಟು ಅನ್ನೋದು ಅವರಿಗೆ ನೇರವಾಗಿ ಗೊತ್ತಾಗುತ್ತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧವೂ ವಾಟಾಳ್ ನಾಗರಾಜ್ ವಾಗ್ದಾಳಿ ನಡೆಸಿದ್ದು, ಮೇಕೆದಾಟು ಯೋಜನೆಗಾಗಿ ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಿದ್ದ ಡಿಕೆ ಶಿವಕುಮಾರ್ ಇದೀಗ ಯೋಜನೆ ಜಾರಿಯ ಬಗ್ಗೆ ಮೌನವಾಗಿರುವುದು ಸರಿಯಲ್ಲ ಎಂದು ಟೀಕಿಸಿದ್ರು. ವಿರೋಧ ಪಕ್ಷದವರಿಗೆ ಹೇಳುವುದರಲ್ಲಿ ಪ್ರಯೋಜನವಿಲ್ಲ, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಮ್ಯಾಜಿಕ್ ಮಾಡಕ್ಕೆ ಹೋಗಬೇಡಿ, ಸುಮ್ಮನೆ ಮ್ಯಾಜಿಕ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ನಿನ್ನೆ ವಿರೋಧ ಪಕ್ಷಗಳು ಸೇರಿದ್ರು, ಅವ್ರಿಗೂ ಮ್ಯಾಜಿಕ್ ಮಾಡಿಬಿಟ್ರು. ನೀರು ಮಳೆ ಬರ್ತಾಯಿದೆ ಅಂತೇಳಿ ನಮ್ಮೆಲ್ಲೂರಲ್ಲಿ ಮ್ಯಾಜಿಕ್ಕು ತಮಗೆಲ್ಲ ಗೊತ್ತಿದೆ, ಅದೇನು ಹೇಳಬೇಕಾಗಿಲ್ಲ. ಸಡನ್ನಾಗಿ ಬಂದು ಇದ್ದಕ್ಕಿದ್ದಂಗೆ ಲಾಡು ತೋರಿಸ್ಕೊಳ್ಳೋದು, ಒಂದು 500 ಹೋಗಿದೆ ನಿಂಗಿದೆ ಲಾಡು ಅಂತ ಇದ್ದಕ್ಕಿದ್ದಂಗೆ ಬೂದ್ಗುಂಬಕಾಯಿ ತೋರಿಸ್ಕೊಳ್ಳೋದು, ಇದು ಮ್ಯಾಜಿಕ್ಕು. ಈ ಥರ ನಿನ್ನೆ ನಮ್ಮ ಮುಖ್ಯಮಂತ್ರಿ ಇವರು ಯಾರು ಶಿವಕುಮಾರ್ ಅವರು ಮ್ಯಾಜಿಕ್ ಮಾಡೋದಲ್ಲಿ ಭಾರಿ ಬುದ್ಧಿವಂತ, ಭಾರಿ ಅಂದರೆ ಭಾರಿ, ಸುಮಾರು ಬಹಳ ವರ್ಷದ ಬಾಂಧವ್ಯ ನಮ್ಗೋದು. ಆದರೆ ಮ್ಯಾಜಿಕ್ನಲ್ಲಿ ಎಕ್ಸ್ಪರ್ಟ್, ಯಾರನ್ನು ಬೇಕಾದ್ರೆ ಮ್ಯಾಜಿಕ್ ಮುಖ್ಯಮಂತ್ರಿನ ಅಂತ
ಮುಖ್ಯಮಂತ್ರಿನ ಅಂತ ಕೇಳ್ತಾರೆ. ಮುಖ್ಯಮಂತ್ರಿಯವರು ಮ್ಯಾಜಿಕ್ ಮಾಡ್ತಾರೆ. ಬೇಕಾದ್ರೆ ನೀವು ಮ್ಯಾಜಿಕ್ ಮುಖ್ಯಮಂತ್ರಿ ಅನ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಗೊತ್ತಾಯ್ತಲ್ಲ, ಇದು ಅದ್ಭುತವಾಗಿ ಮಾಡಿದ್ದಾರೆ. ನೆನ್ನೆ ನಮ್ಮ ವಿರೋಧ ಪಕ್ಷದವರು ಎಲ್ಲ ತೆಬರುಗಳು ಸುಮ್ಮನೆ ಒಬ್ರಿಗೊಬ್ರು ಏನು ಬಾಂಧವ್ಯ ನೋಡಬೇಕು. ಹೋಗಿ ಎಲ್ಲೋ ಮದುವೆ ಮನೆಗೆ ಬಂದು ಈ ಬೀಗರು ಒಬ್ಬನಾದ್ರೂ ಪೊಲೀಸರು ಹೋರಾಟಗಾರರನ್ನ ಬಂಧಿಸುವ ಪ್ರಯತ್ನ ಮಾಡಿದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ವಾಟಾಳ್ ನಾಗರಾಜ್, ಈ ಬಂದ್ ಸರ್ಕಾರದ ವಿರುದ್ಧವಲ್ಲ, ಕನ್ನಡ ಮತ್ತು ಕರ್ನಾಟಕದ ಹಿತಾಸಕ್ತಿಗಾಗಿ ಎಂದು ಸ್ಪಷ್ಟಪಡಿಸಿದ್ರು. ಅಲ್ಲದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಬಂದ್ಗೆ ಬೆಂಬಲ ನೀಡುವಂತೆ ಆಹ್ವಾನ ನೀಡಿದ್ರು. ರಾಜ್ಯದ ಸುಮಾರು 2,000ಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಚಲನಚಿತ್ರ ವಾಣಿಜ್ಯ ಮಂಡಳಿ, ವಕೀಲರ ಸಂಘ, ಲಾರಿ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿದ್ದು, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಸರ್ಕಾರ ಮತ್ತು ಸಾರ್ವಜನಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.